ಸರ್ವೋತ್ಮುಖ ಬೆಳವಣಿಗೆಗೆ ಪೋಷಕರು ಸಹಕರಿಸಿ ಎಂದು ಎಸ್ಕೆಒಎಸ್ಟಿ ಮೆಮೋರಿಯಲ್ ಸ್ಕೂಲ್ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ತಿಳಿಸಿದರು. ಶನಿವಾರ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದ ಎಸ್ಕೆಒಎಸ್ಟಿ ಮೆಮೋರಿಯಲ್ ಸ್ಕೂಲ್ ಆವರಣದಲ್ಲಿ ಶ್ರೀ ರಾಜಲಿಂಗಸ್ವಾಮಿ ಎಸ್ಸಿ/ಎಸ್ಟಿ ವಿದ್ಯಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಗಳೂರು ಸಂಯುಕ್ತ ಆಶ್ರಯದಲ್ಲಿ ಎಸ್ಕೆಒಎಸ್ಟಿ ಮೆಮೋರಿಯಲ್ ಸ್ಕೂಲ್ ಹಿರೇಮಲ್ಲನಹೊಳೆ ವತಿಯಿಂದ 15ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಾಲಾ ಹಂತದ ಮಕ್ಕಳಿಗೆ ಪಠ್ಯ ಸಹಪಠ್ಯ ಚಟುವಟಿಕೆಗಳನ್ನು ಶಿಕ್ಷಕರು ನಿಯಮಿತವಾಗಿ ಕೈಗೊಂಡು ಸರ್ವೋತ್ಮುಖ ಬೆಳವಣಿಗೆಗೆ ಮತ್ತು ವಿಕಾಸಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಗುಣಮಟ್ಟದ ಶಿಕ್ಷಣ ಕೊಡಿಸಿದರೆ ಅವರ ಭವಿಷ್ಯ ಉಜ್ವಲವಾಗಿ ಇರಲು ಸಾಧ್ಯ ಎಂದರು. ಕ್ರೀಡಾಪಟು ಹಾಲೇಶ್ ಮಾತನಾಡಿ, ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಇಂತಹ ಸಂಸ್ಥೆ ಶಿಕ್ಷಣ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ. ಇಂತಹ ಶಿಕ್ಷಣ ಸಂಸ್ಥೆ ಅಭಿವೃದ್ಧಿಗೆ ಸರ್ಕಾರ ಕೈಜೋಡಿಸಬೇಕು ಎಂದರು. ಇನ್ನು ಈ ವೇಳೆ ಈ ಶಾಲೆಯಲ್ಲಿ ಶಿಕ್ಷಣ ಪಡೆದು ಉನ್ನತ ವ್ಯಾಸಂಗ ಮಾಡುತ್ತಿರುವ ಹಳೆಯ ವಿದ್ಯಾರ್ಥಿಗಳಾದ ಇ ಮಾನಸ, ಎನ್.ಡಿ. ಭೂಮಿಕಾ, ಟಿ. ಚಿನ್ಮಯಿ, ಆರ್. ಸಹನಾ, ಎಚ್.ಎನ್. ಕವನ, ಸುಪ್ರಿಯಾ, ಸೃಜನ್, ಎಲ್. ತರುಣ್, ಎನ್.ಎಂ. ತಿಪ್ಪೇಸ್ವಾಮಿ ಅವರಿಗೆ ಸನ್ಮಾನಿಸಲಾಯಿತು. ಶಿಕ್ಷಕಿ ಸೌಭಾಗ್ಯ, ಜಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಈರಮ್ಮ, ಶಿವಣ್ಣ, ಶಿವಮೂರ್ತಿ, ಅನ್ನಪೂರ್ಣಮ್ಮ, ಶಾಲೆಯ ಭೂದಾನಿಗಳು ಶಿವಣ್ಣ, ನಲಗೇತನಹಟ್ಟಿ, ಪತ್ರಕರ್ತ ಕೆ.ಟಿ. ಓಬಳೇಶ್, ಸೊಕ್ಕೆ, ಎಸ್ಕೆಒಎಸ್ಟಿ ಮೆಮೋರಿಯಲ್ ಶಾಲೆಯ ಮುಖ್ಯ ಶಿಕ್ಷಕಿ ವಿಶಾಲಾಕ್ಷಿ, ಹಿರೇಮಲ್ಲನಹೊಳೆ ಮುಖ್ಯ ಶಿಕ್ಷಕಿ ರೇಖಾ ಸೇರಿದಂತೆ ಶ್ರೀ ರಾಜಲಿಂಗಸ್ವಾಮಿ ವಿದ್ಯಾಸಂಸ್ಥೆ ಎಲ್ಲ ಶಿಕ್ಷಕ ವೃಂದದವರು, ಪೋಷಕರು ಉಪಸ್ಥಿತರಿದ್ದರು. ಬರಬೇಕು, ಇದೊಂದು ಫೋಟೋ ಕ್ಲಿಕ್ ಮಾಡ್ತಿದ್ರೆ ಇದು ಫೋಟೋ ಕ್ಲಿಕ್ ಆಗುತ್ತೆ. ಹಾಂ ಸರ್, ಸನ್ಮಾನವನ್ನು ಮಾಡಿರ್ತಕ್ಕಂತಹ ನಮ್ಮ ಶಾಲೆಯ ಕೆಆರ್ ತಿಪ್ಪೇಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಕರೆದುಕೊಂಡು ಹೋಗಿದ್ದೆವು. ಆಗಸ್ಟ್ 15ರಂದು 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಹತ್ತಿರ ಹೋಗಿ ಅಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದೆವು. ನಂತರ ಊರೊಳಗೆ ಪ್ರಭಟ್ ಬೇರೆ ಹೋಗಿ ಶಾಲೆಗೆ ಬಂದು ಕಾರ್ಯಕ್ರಮಗಳನ್ನು ಮುಗಿಸಿದೆವು. ಆಗಸ್ಟ್ ಕೊನೆಯ ವಾರದಲ್ಲಿ ಎಂದಿನಂತೆ FA1 ಟೆಸ್ಟ್ ಮಾಡಿದೆವು. ಸೆಪ್ಟೆಂಬರ್ 5ರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ನರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಥೆಯ 3 ಶಾಲೆಗಳಾದ ಎಸ್ಕೆಒಎಸ್ಟಿ ಮೆಮೋರಿಯಲ್ ಶಾಲೆ ಸೊಕ್ಕೆ, ಮೂಗಬಸವೇಶ್ವರ ಹೈಟೆಕ್ ಶಾಲೆ ಮಲ್ಲೂರಳ್ಳಿ ಹಾಗೂ ನಮ್ಮ ಎಸ್ಕೆಒಎಸ್ಟಿ ಮೆಮೋರಿಯಲ್ ಶಾಲೆ ಹೆಚ್ಚಂಬಡಿ 3 ಶಾಲೆಗಳ ಶಿಕ್ಷಕರು ಎಲ್ಲರನ್ನೂ ಒಂದು ಕಡೆ ಅಂದರೆ ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸಂಸ್ಥಾ ವತಿಯಿಂದ ಪ್ರತಿ ವರ್ಷ ನೀಡುವ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಸೊಕ್ಕೆ ಶಾಲೆಯ ಸಹ ಶಿಕ್ಷಕಿಯಾದ ಅನಿತಾ ಮೇಡಮ್ ರವರಿಗೆ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಖಾಸಗಿ ವಲಯದವರ ಮೇರೆಗೆ ನೀಡುವ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಣವೇ ಶಕ್ತಿ ಅನ್ನುವ ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ಮ ತಿಪ್ಪೇಸ್ವಾಮಿ ಸರ್ ಮಗಳು ಇದೇ ವರ್ಷ, ಇದು ಲಾಸ್ಟ್ ಇಯರ್ ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಅವರು ಪ್ರಥಮ ವರ್ಷದ MBBS ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಗುತ್ತೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿಕ್ಷಣದಿಂದ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋಕ್ಕೆ ನಮ್ಮ ತಂಗಿ ಉದಾಹರಣೆ. ಅದೇ ರೀತಿ ತಮಗೂ ಕೂಡ ಹೇಳೋದೇನಂತ ಹೇಳಿದ್ರೆ, ಉನ್ನತ ಶಿಕ್ಷಣ ಪಡೆಯಿರಿ, ಒಳ್ಳೊಳ್ಳೆ ಹುದ್ದೆಯನ್ನು ಅಲಂಕರಿಸಿ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಶಿಕ್ಷಣ ಎಷ್ಟು ಪ್ರಾಮುಖ್ಯತೆ ಹಾಗೂ ಎಷ್ಟು ಮುಖ್ಯ ಅನ್ನೋದಾದ್ರೆ, ಈಗ ಜಗಳೂರಲ್ಲಿ ಶಾಸಕರಾಗಿರ್ತಕ್ಕಂಥ ದೇವೇಂದ್ರಪ್ಪ ಅವರು ಈಗ ಒಂದು 10-12 ವರ್ಷಗಳಿಂದ ಅವರು ಯಾವ ರೀತಿ ಒಂದು ಡಿ ಗ್ರೂಪ್ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ಅವರ ಕಾರ್ಯ ಏನಾಗಿರ್ತದೆ ತಮಗೆಲ್ಲ ಡಿ ಗ್ರೂಪ್ ಅಂದ್ರೆ ಗೊತ್ತಿರುತ್ತೆ. ಆದ್ರೆ ಅವರು ಡಿ ಗ್ರೂಪ್ ಅಲ್ಲಿ ಇದೀಗ ಉನ್ನತ ಸ್ನಾತಕೋತ್ತರ ಚಿಲುಮೆಯನ್ನು ಪದವಿಯನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಮ್ಮ ಶಾಲೆಯ ಕಾರ್ಯದರ್ಶಿಯವರು ವೇದಿಕೆಯ ಗಣ್ಯರಿಂದ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜಗದ ಚಪ್ಪಲ ಹಾಕಬೇಕು ಪೋಷಕರು. ರಾಜಲಿಂಗ ಸ್ವಾಮಿ
ರಿಜಿಸ್ಟ್ರಾರ್ ಜಗಳೂರ್ ಇವರ ವತಿಯಿಂದ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ. ಅಂತರದಿಂದ ಬಂದಿರುವುದಿಲ್ಲ ಆ ವಿದ್ಯಾರ್ಥಿಗಳಿಗೂ ಸಹ ಅಷ್ಟು ಚೆನ್ನಾಗಿ ಇಲ್ಲಿ ಬೇಸಿಕ್ಸ್ ಎಲ್ಲದನ್ನು ತುಂಬಾ ಚೆನ್ನಾಗಿ ಕಲ್ತಿದೀವಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಬೀಯಿಂಗ್ ರೆಕಗ್ನೈಸ್ಡ್ ಬೈ ಸ್ಕೂಲ್. ಅಂದ್ರೆ ಓದಿ ತುಂಬಾ ವರ್ಷ ಆಗಿತ್ತು, ಇಲ್ಲಿಗೆ ನಾ ಇಲ್ಲಿ 1 to 5th ವರೆಗೂ ಓದಿದ್ದು. ಎಲ್ಲರೂ ಟೀಚರ್ ಸ್ಟಾಫ್ ಇಂದ ಹಿಡಿದು ಎಲ್ಲರೂ ತುಂಬಾ Teachers how to believe and how to respect your parents. This is the basic you have to be in there. So I learned many things from the teachers. When I was in the school, there were many teachers, Anusha ma'am, Rekha ma'am, Nagratna ma'am and Tippeswamy sir. But still there are Rekha ma'am and also Nagratna ma'am. They have learned how to be in a disciplined manner and also how to respect. It is very important to a student to respect to the everyone. So I am